ನಡೆದಿರುವ ಘಟನೆ ಅನಿರೀಕ್ಷಿತ ಅಲ್ಲ. ಮತಾಂಧ ಮುಸಲ್ಮಾನರ ಮೆಂಟ್ಯಾಲಿಟಿ ಪ್ರದರ್ಶನ ಆಗಿದೆ. ನ್ಯಾಯ ಮತ್ತು ರಕ್ಷಣೆ ಸಿಕ್ಕದೇ ಇದ್ದರೆ ಅದನ್ನು ಹುಡುಕುವ ತಾಕತ್, ಅದನ್ನು ಗಳಿಸುವ ಅಧಿಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಿಂದೂ ಸಮಾಜಕ್ಕಿದೆ. ಅದನ್ನು ಯಾವನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಮತ್ತಿನ್ಯಾವುದೂ ಅಲ್ಲ, ಡೆಮೋಗ್ರಫಿಕಲ್ ಇಂಬ್ಯಾಲೆನ್ಸ್. ಹಿಂದೂಗಳು ಪುತ್ತೂರಿನ ವ್ಯಾಪಾರಿ ಕ್ಷೇತ್ರದಿಂದ ಹಿಂದಕ್ಕೆ ಸರಿಬೇಕು ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ಪ್ರಾರಂಭವಾಗಿರುವಂತಹ ವಾಣಿಜ್ಯ ಭಯೋತ್ಪಾದನೆಯ ಕೃತ್ಯದ ಮೊಟ್ಟ ಮೊದಲನೆಯ ಘಟನೆ ಮೊನ್ನೆಯ ಪೈಗಳ ಮೇಲೆ ನಡೆದ ದಾಳಿ. ಒಬ್ಬ DC MP ಆಗಿ ಹೋದ, ಇನ್ನೊಬ್ಬ SP ಇನ್ನೇನೋ ಆಗಲಿಕ್ಕೆ ಚಮಚಗರಿ ಮಾಡೋದನ್ನು ಈ ಸಮಾಜ ಸಹಿಸುವುದಿಲ್ಲ. ಎಲ್ಲ ಅಂಗಡಿಗಳಲ್ಲೂ ಮಿಸ್ಟೇಕ್ಗಳು ಆಗಿಯೇ ಆಗ್ತಾರೆ. ಅದಕ್ಕೆ ಉತ್ತರ ಗುಂಡಾಗಿರಿ, ಹಲ್ಲೆ ಅನ್ನುವುದೇ ಆದರೆ ನಾಳೆ ರಸ್ತೆಗಳಲ್ಲಿ ಕಾದಾಟ ಆರಂಭ ಆಗಬಹುದಲ್ಲ. ನಿಮ್ಮ ಹೇಳಿಕೆಯೇ ಅದರ ಸತ್ವೇನು, ಘಟನೆ ಏನು ನಡೆದಿದೆ, ಹಲ್ಲೆ ಏನಾಗಿದೆ, ಹಲ್ಲೆಯ ಪರಿಣಾಮ ಏನಾಗಿದೆ, ಅದೇ ದೂರು. FIR ಅಂತ ನೀವು ಫಸ್ಟ್ ಏನು ಹೇಳ್ತೀರಿ ಅದೇ. ಗಾಯ ಆದದ್ದು ಹೌದು, ಮೂಳೆ ಮುರಿದದ್ದು ಹೌದು. ಆಕ್ಚುಲಿ ಫಸ್ಟಿಗೆ ಅಡ್ಮಿಟ್ ಮಾಡುವಾಗ ಅನ್ನವೇ ಅದು ನೋವು ಜಾಸ್ತಿ ಆದಾದ್ಮೇಲೆ ನೋವು ಜಾಸ್ತಿ ಆಗುವಾಗ ಎಕ್ಸ್ರೇ ಮಾಡುವಾಗ ವಿಷಯ ಗೊತ್ತಾಯಿತು. ಅಷ್ಟೊತ್ತಲ್ಲಿ ಕಾಯ್ಬೇಕು. ನಿಮ್ಮ ಮೇಲೆ ಏನೂ ಆಗದೆ ತಿಳಿನಾಡ್ಸೋದಿಲ್ಲ ಅಂತ ಬರ್ಕೊಡ್ತಾರೆ. ಇವಾಗ ಇಷ್ಟು ಗಾಯ ಆದರೂ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಬರುವಷ್ಟು ತಾಳ್ಮೆ ಇರಲಿಲ್ಲ ಅವರಿಗೆ. ಹೆಣ್ಮಗಳ ಮೇಲೆ ಇಷ್ಟು ಹಲ್ಲೆ ಮಾಡಿದರೂ ಕೂಡ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದರೆ, ತಾಯಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋದ ಮಗನ ಮೇಲೆ ಅವತ್ತೇ ಅರೆಸ್ಟ್ ಮಾಡಿ ರಾತ್ರಿ ಅರೆಸ್ಟ್ ಮಾಡಿ ಇವಳ ಮೇಲೆ ಹಲ್ಲೆ ಮಾಡಿದ್ದು ಪ್ರತಿಯೊಂದು ವಿಡಿಯೋ ಇದ್ರೂ ಕೂಡ ನಮ್ಮ ಮಾನ್ಯ SP ಅವರಿಗೆ ಆ ವಿಡಿಯೋ ಕ್ಲಿಪ್ಗಳು ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲ, ಹೇಳ್ಬೇಕಲ್ಲ ಅವರಿಗೆ ಆ ಕ್ಲಿಪ್ಗಳು ಯಾವುದು ನಾವು ಕಾನೂನಿಗೆ ಮರ್ಯಾದೆ ಕೊಡುವುದು ಬಹಳ ಜಾಸ್ತಿ, ಅವಶ್ಯಕತೆಗಿಂತ ಹೆಚ್ಚು ಕೊಡುವುದರಿಂದ ಒಬ್ಬ ಸಿದ್ಧಮಾಗಿ ಕೊಟ್ಟಿದ್ದಾನೆ. ಹೇಳುವುದೇನೂ ಇಲ್ಲ, ಎಲ್ಲವೂ ಜಗಜ್ಜಾಹಿರು. ಮೊನ್ನೆ ದಿನ ನಡೆದಿರುವ ಘಟನೆ ಅನಿರೀಕ್ಷಿತ ಅಲ್ಲ. ಮತಾಂಧ ಮುಸಲ್ಮಾನರ ಮೆಂಟ್ಯಾಲಿಟಿ ಪ್ರದರ್ಶನ ಆಗಿದೆ. ಇದು ಎಕ್ಸ್ಪೆಕ್ಟೆಡ್. ಇನ್ನು ಮುಂದಿನ ದಿನಗಳಲ್ಲೂ ಇದು ನಡೆಯುವುದಿದೆ. ಇದಕ್ಕೆ ಕಾರಣ ಮತ್ತಿನ್ಯಾವುದೂ ಅಲ್ಲ, ಡೆಮೋಗ್ರಫಿಕಲ್ ಇಂಬ್ಯಾಲೆನ್ಸ್. ಜನಸಂಖ್ಯೆಯ ವೈಪರೀತ್ಯದಿಂದಾಗಿ ಸೊಕ್ಕಿ ಹೋದ ಮತಾಂಧ ಶಕ್ತಿಗಳು ಸಮಾಜದ ಎಲ್ಲ ರಂಗಗಳ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನದ ಒಂದು ಭಾಗ ನಿನ್ನೆಯ ಆ ಆಕ್ರಮಣ. ಇದು ಒಂದು ಯೋಜಿತವಾದಂತಹ ಎಕನಾಮಿಕಲ್ ಟೆರರಿಸಮ್. ಹಿಂದೂಗಳು ಪುತ್ತೂರಿನ ವ್ಯಾಪಾರಿ ಕ್ಷೇತ್ರದಿಂದ ಹಿಂದಕ್ಕೆ ಸರಿಬೇಕು ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು
ಪ್ರಾರಂಭವಾಗಿರುವಂತಹ ವಾಣಿಜ್ಯ ಭಯೋತ್ಪಾದನೆಯ ಕೃತ್ಯದ ಮೊಟ್ಟ ಮೊದಲನೆಯ ಘಟನೆ ಮೊನ್ನೆಯ ಪೈಗಳ ಮೇಲೆ ನಡೆದ ದಾಳಿ. ಬುದ್ಧಿ ಇಲ್ಲದವನೂ ಕೂಡ ಯೋಚನೆ ಮಾಡಿದರೆ ಅರ್ಥ ಆಗ್ತದೆ. ಜೆರಾಕ್ಸ್ ಅಂಗಡಿಯಲ್ಲಿ ಯಾವುದೋ ಒಂದು ಸಣ್ಣ ಚೀಟಿ ಸುಟ್ಟೋಯ್ತು, ಅದಕ್ಕೆ ಭಾರಿ ಬೆಲೆ ಇತ್ತು, ಸತ್ಯ ಒಪ್ತೇನೆ. ಕ್ಷಣಾರ್ಧದ ಒಳಗಾಗಿ ನೂರಾರು ಜನ ಬಂದು ದಾಳಿಯನ್ನು ಮಾಡುವುದರ ಹಿಂದೆ ಇದ್ದ ದುರುದ್ದೇಶ ಏನು ಅನ್ನುವುದು ಮೊದಲು ಬಯಲಾಗಬೇಕು. ಗೂಂಡಾಗಿರಿಯನ್ನು ಮಾಡುವುದನ್ನೇ ದಂಧೆ ಮಾಡಿಕೊಂಡ್ರೆ ಯಾರೂ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಇದೇ ಮುಂದುವರೆದರೆ ನಾಳೆ ಪುತ್ತೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಶಾಂತಿ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಅಂಗಡಿಗಳಲ್ಲೂ ಮಿಸ್ಟೇಕ್ಗಳು ಆಗಿಯೇ ಆಗ್ತವೆ. ಅದಕ್ಕೆ ಉತ್ತರ ಗೂಂಡಾಗಿರಿ, ಹಲ್ಲೆ ಅನ್ನುವುದೇ ಆದರೆ ನಾಳೆ ರಸ್ತೆಗಳಲ್ಲಿ ಕಾದಾಟ ಆರಂಭ ಆಗಬಹುದಲ್ಲ. ಸಾಮಾಜಿಕ ಪ್ರಜ್ಞೆ ಇರುವವರು ಇದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಇದನ್ನು ಇಲ್ಲೇ ಹತ್ತಿಕ್ಕಬೇಕು. ಈ ರೀತಿ ಸಾಮಾಜಿಕ ಭಯೋತ್ಪಾದನೆಯನ್ನು ಹುಟ್ಟುಹಾಕುವಂಥ ಕೃತ್ಯಕ್ಕೆ ರಾಜಕೀಯ ಕಾರಣಗಳಿಗಾಗಿ ಆಡಳಿತ ನಡೆಸುವವರು ಮೌನ ಬೆಂಬಲವನ್ನು ಕೊಡುವುದನ್ನು ಕೂಡ ಜಾಗೃತ ಸಮಾಜ ಸಹಿಸುವುದಿಲ್ಲ, ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ಪೆಟ್ಟು ತಿಂದಂತಹ ಮಹಿಳೆಯ ಮೇಲೆ 307 ಕೊಲೆಯ ಯತ್ನದ ಪ್ರಕರಣ, ಯಾರು ಮೂಡೆ ಮುರಿದು ಆಸ್ಪತ್ರೆ ಸೇರಿದ್ದಾರೆ, ಕೃತ್ಯ ಎಸಗಿದವರ ಮೇಲೆ ಮೊಕದ್ದಮೆಯೇ ಇಲ್ಲ, ಬಂಧನವಂತೂ ಇಲ್ಲವೇ ಇಲ್ಲ. ಯಾರನ್ನು ತೃಪ್ತಿಪಡಿಸ್ಲಿಕ್ಕೆ ಹೊರಟಿದ್ದಾರೆ ಅಧಿಕಾರಿಗಳು? ಓ ಜಮಾನ ಚಲೆಗೆಯೇ ಸಿಂಗಂ ವೇಷ ಹಾಕ್ಕೊಂಡು ಒಂದು ಸಮಾಜದ ಭಾವನೆಗಳನ್ನು ಹತ್ತಿಕ್ಕುವಂತಹ, ಒಂದು ಸಮಾಜದ ಸ್ವಾತಂತ್ರ್ಯವನ್ನು ಕಸಿಯುವಂತಹ, ಬಲಾತ್ಕಾರದ ಮೂಲಕ ಒಂದು ಸಮಾಜವನ್ನು ತುಳಿಯುವಂಥ ಹೇಯ ಕೃತ್ಯವನ್ನು ಎಸಗುವುದನ್ನು ಈ ಸಮಾಜ ಸಹಿಸುವುದಿಲ್ಲ, ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ಒಬ್ಬ DC MP ಆಗಿ ಹೋದ, ಇನ್ನೊಬ್ಬ SP ಇನ್ನೇನೋ ಆಗಲಿಕ್ಕೆ ಚಮಚಗೈರಿ ಮಾಡೋದನ್ನು ಈ ಸಮಾಜ ಸಹಿಸುವುದಿಲ್ಲ. ಮಾಡುವುದಿದ್ದರೆ ನಿನ್ನೆ ಎಲ್ಲರ ಮೇಲೆಯೂ 307 ಹಾಕಬೇಕಾಗಿದ್ದು, ನೀನು ಪ್ರಾಮಾಣಿಕನೇ ಆಗಿದ್ದಿದ್ದರೆ. ಪೊಲೀಸ್ ವಾಹನದಲ್ಲಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೀತದೆ, ರಕ್ಷಣೆ ಕೊಡುವ ಯೋಗ್ಯತೆ ಇಲ್ಲ, ಅದಕ್ಕೆ ಬೇರೆ ಏನೋ ಸಬೂಬನ್ನು ಕೊಟ್ಟು ಪತ್ರಿಕಾಗೋಷ್ಠಿಯಲ್ಲಿ ತಿಪ್ಪೆ ಸಾರಿಸ್ಲಿಕ್ಕೆ ಹೊರಡ್ತೀರಾ ನೀವು? ಕಾಮ್ ನಹಿ ಚಲೇಗಾ. ನಿಮ್ಮ ಪ್ರಾಮಾಣಿಕತೆಗೆ ಈ ಸಮಾಜ ತಲೆಬಾಗ್ತದೆ, ನಿಮ್ಮ ನಿಷ್ಪಕ್ಷಪಾತಕ್ಕೆ ಗೌರವ ಕೊಡ್ತದೆ. ಒಮ್ಮುಖದ ನಿರ್ಣಯಗಳು, ನಿರ್ಧಾರಗಳು ಒಂದು ಸಮುದಾಯವನ್ನು ತುಳಿಯುವಂತಹ ಪ್ರಯತ್ನ, ಒಂದು ಸಮುದಾಯದ ಕಾಲನ್ನು ನೆಕ್ಕುವಂಥ ಪ್ರಯತ್ನ, ರಾಜಕೀಯ ಬಕೆಟ್ಗಿರಿ ಈ ಜಾಗೃತ ಸಮಾಜ ಸಹಿಸುವುದಿಲ್ಲ, ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ. ಈ ಎಕನಾಮಿಕ್ ಜೆಹಾದ್, ಟೆರರಿಸಮ್, ಅದನ್ನು ಮೊದಲು ನಿಲ್ಲಿಸಿ. ನಿಮ್ಮ ದಕ್ಷತೆಗೆ, ನಿಮ್ಮ ಸಿಂಗಂಗಿರಿಗೆ ಇದೊಂದು ಚಾಲೆಂಜ್. ಇದು ಸಹಿಸುವುದಕ್ಕೆ ಒಂದು ಇತಿಮಿತಿ ಇದೆ. ಎಲ್ಲ ತಾಳ್ಮೆಯನ್ನು ಸಹಿಸುವುದಲ್ಲ. ಇವತ್ತಿಲ್ಲಿರ್ತೀರ, ನಾಳೆ ಹೊರಟೋಗ್ತೀರಾ. ಅನುಭವಿಸಬೇಕಾಗಿರುವುದು ಈ ಸಮಾಜ. ಇದು ಶಾಶ್ವತ. ಇದು ಪ್ರಾಮಾಣಿಕವಾಗಿ, ನಿಷ್ಪಕ್ಷತವಾಗಿ ಹಿಂದೂ ಸಮಾಜಕ್ಕೆ ನ್ಯಾಯ ಮತ್ತು ರಕ್ಷಣೆ ಸಿಕ್ಕದೇ ಇದ್ದರೆ ಅದನ್ನು ಹುಡುಕುವ ತಾಕತ್, ಅದನ್ನು ಗಳಿಸುವ ಅಧಿಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಿಂದೂ ಸಮಾಜಕ್ಕಿದೆ. ಅದನ್ನು ಯಾವನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ. 3 ಬೇಡಿಕೆಯನ್ನಾಗಿಟ್ಟು ಈಗಾಗಲೇ ನಾಡಿದ್ದು ಪುತ್ತೂರು ಚಲೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದನ್ನು ಹತ್ತಿಕ್ಕುವಂತಹ ಸೊಕ್ಕಿನ ನಿರ್ಧಾರವನ್ನು, ರಾಜಕೀಯ ಬಕೆಟ್ಗಿರಿಯನ್ನು ಮುಂದುವರಿಸಿದರೆ ಹಿಂದೂ ಸಮಾಜದ ತಾಳ್ಮೆ ಯಾವ ಕ್ಷಣಕ್ಕೂ ತಪ್ಪಬಹುದು. ಅದರ ಅನಾಹುತದ ಜವಾಬ್ದಾರಿ ಯಾವ ರಾಜಕೀಯ ಪಕ್ಷವೂ ವಹಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸರ್ಕಾರವೂ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿಸುವುದು ಈ ಜಿಲ್ಲೆಯ ಜನ.
ಅಧಿಕಾರಿ ಪಕ್ಷಪಾತದ ನಿಲುವಿನಿಂದ ಹೆಜ್ಜೆಯನ್ನು ಹಿಂದಕ್ಕಿಡಬೇಕು. ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯ, ದಬ್ಬಾಳಿಕೆ, ಆ ಮಹಿಳೆಯ ಮೇಲೆ ನಡೆದ ಆಕ್ರಮಣ, ಆ ಯುವಕನ ಬಂಧನ, ಇವತ್ತಿನವರೆಗೆ ಗೂಂಡಾಗಿರಿ ಮಾಡಿದಂಥ ವ್ಯಕ್ತಿಗಳನ್ನು ಬಂಧಿಸುವ ಯೋಗ್ಯತೆ ಇಲ್ಲ. ಅವರನ್ನು ರಕ್ಷಣೆ ಮಾಡುವುದು, ಹಿಂದೂಗಳು ಶಿಕ್ಷಿಸುವುದು ಈ ಸಮಾಜ ಸಹಿಸುವುದಿಲ್ಲ. ಹಿಂದೂ ಸಮಾಜವನ್ನು ಕೆರಳಿಸುವ, ಪ್ರಚೋದಿಸುವ, ಕೃತ್ಯವನ್ನು ಎಸಗುವ ಅಧಿಕಾರಿಗಳನ್ನು ನಿರ್ಮಾಣದಲ್ಲಿ ನಿಮ್ಮ ಪಾತ್ರವು, ನಿಮ್ಮ ಕೊಡುಗೆಯೂ ಇದೆ. ಸಂಘರ್ಷಕ್ಕಾಗಿ ನಾವಿಲ್ಲ, ಆದರೆ ಅನ್ಯಾಯವನ್ನು, ದಬ್ಬಾಳಿಕೆಯನ್ನು, ದೌರ್ಜನ್ಯವನ್ನು, ಆಕ್ರಮಣವನ್ನು, ಇಂತಹ ಭಯೋತ್ಪಾದನೆಯನ್ನು, ಟೆರರಿಸಮನ್ನು, ಎಕಾನಮಿಕಲ್ ಜಿಹಾದಿಯನ್ನು, ಈ ಡೆಮೋಗ್ರಫಿಕಲ್ ಇಂಬ್ಯಾಲೆನ್ಸಿನ ಶಕ್ತಿಯ ಪ್ರದರ್ಶನವನ್ನು ಇನ್ನು ಹಿಂದೂ ಸಮಾಜ ತುಂಬ ಗಂಭೀರವಾಗಿ ಸ್ವೀಕಾರ ಮಾಡ್ತದೆ. ತನ್ನದೇ ಆದ ಆತ್ಮರಕ್ಷಣೆ ನಮ್ಮ ಫಂಡಮೆಂಟಲ್ ರೈಟ್. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳುವ ಅಧಿಕಾರ ಇದೆ. ಆ ದಿಕ್ಕಿನಲ್ಲಿ ಸಮಾಜ ಅಡಿ ಇಡುವ ದಿನಗಳು ಮುಂದಿದೆ ಅನ್ನುವ ಮಾತನ್ನು ಅಷ್ಟೇ ಈ ಸಂದರ್ಭ